ಎಲ್ರಿಗೂ ನಮಸ್ಕಾರ. ನೆನ್ನೆ ರಥಸಪ್ತಮಿ ದಿನದ ವ್ಲಾಗ್‌ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದಾಗ ಟೈಮ್ 5 ಗಂಟೆ. ಮೊದಲಿಗೆ ಮನೆ ಕೆಲಸನೆಲ್ಲ ಮುಗಿಸಿ ನಾನು ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೆ. ನಂತರ ಮಕ್ಕಳು ಕೂಡ ಅವರು ಬೇಗನೆ ಸ್ನಾನ ಮುಗಿಸ್ಕೊಂಡು ಬಂದರು. 6:45 ಒಳಗಡೆ ಎಲ್ರದ್ದು ಸ್ನಾನ ಆಯಿತು. ಅದಾದಮೇಲೆ ಪೂಜೆಗೆ ಏನೇನು ಬೇಕೆಲ್ಲ ಸಿದ್ಧತೆ ಮಾಡಿಕೊಂಡೆ. ಗೋಧಿ ಹಿಟ್ಟಿನ ದೀಪಾರಾಧನೆ ಮಾಡ್ಕೊಳ್ಳೋಕ್ಕೆ, ಸೂರ್ಯ ದೇವರಿಗೆ ಅರ್ಘ್ಯ ಕೊಡೋಕ್ಕೆ ಅರ್ಘ್ಯನೆಲ್ಲ ಸಿದ್ಧ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಅದಾದಮೇಲೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಪೂಜೆ ಮಾಡಿಕೊಂಡು ದೇವ್ರಿಗೆ ನೈವೇದ್ಯಕ್ಕೆ ಗೋಧಿ ಹುಗ್ಗಿ ಮಾಡ್ತಾ ಇದ್ದೀನಿ. ರಥಸಪ್ತಮಿ ದಿನ ಹಾಲು ಉಗ್ಸೋದ್ರಿಂದ ಮನೆಗೆ ಶುಭ ಸಂಕೇತ, ಐಶ್ವರ್ಯ, ಸಮೃದ್ಧಿ ನೆಲೆಸಿರುತ್ತೆ, ಮಂಗಳಕರ ಅಂತ ಹೇಳ್ತಾರೆ. ಹಾಗಾಗಿ ಹಾಲು ಗೋಧಿ ಹುಗ್ಗಿ ನೈವೇದ್ಯನ ರೆಡಿ ಮಾಡಿಕೊಂಡು ಪೂಜೆ ಆರಂಭ ಮಾಡೋಣ ಅಂತ ಹೇಳಿ ಬಂದೆ. ನಾನು ಬರೋದ್ರೊಳಗಡೆ ಸೂರ್ಯನ ರಥದ ರಂಗೋಲಿನ ಚಿನ್ನಿ ತುಂಬಾನೇ ಚೆನ್ನಾಗಿ ಹಾಕಿದ್ಲು. ನಾನು ಬಂದು ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ಮೊದಲನೇ ಪೂಜೆ ಗಣೇಶನಿಗೆ ಮಾಡಿ, ಹಾಗೆ ಖರ್ಜೂರ ಹಾಗೆ ಕಲ್ಸಕ್ರೆನ ಗಣೇಶನಿಗೆ ನೈವೇದ್ಯ ಇಟ್ಟು ಸೂರ್ಯದೇವ್ರ ಪೂಜೆನ ಆರಂಭ ಮಾಡಿದೆ. ಸೂರ್ಯನಿಗೆ ಅಷ್ಟೋತ್ರ ಮಾಡಿ ಹಾಗೆ ಗೋಧಿ ಹಿಟ್ಟಿನ ದೀಪಾರಾಧನೆ ನಾನು ಮಕ್ಕಳೆಲ್ಲರೂ ಮಾಡಿ ಸೂರ್ಯದೇವ್ರಿಗೆ ಅರ್ಘ್ಯ ಕೊಟ್ಟು ಸೂರ್ಯ ನಮಸ್ಕಾರ ಮಾಡಿದ್ವಿ. ಸೂರ್ಯದೇವ್ರ ಪೂಜೆ ಆದಮೇಲೆ ಮನೆಯಲ್ಲಿ ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಇಟ್ಟು ಪೂಜೆನ ಆರಂಭ ಮಾಡಿದೆ. ರಥಸಪ್ತಮಿ ತುಂಬಾ ಒಳ್ಳೆ ದಿನ ಆಗಿರೋದ್ರಿಂದ ಇವತ್ತು ಒಂದು ತುಳಸಿ ಹಾರ, ಒಂದು ಸ್ಫಟಿಕದ ಹಾರ ಹಾಗೆ ಒಂದು ರುದ್ರಾಕ್ಷಿನ ತರಿಸ್ಕೊಂಡಿದ್ದೆ. ಇದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಕೊಂಡೆ. ತುಳಸಿ ಹಾರ ನಾವು 108 ದೇವ್ರ ನಾಮ ಜಪ ಮಾಡೋಕ್ಕೆ ತುಂಬ ಒಳ್ಳೆಯದು. ಮನೆಯಲ್ಲಿದ್ದರೂ ಕೂಡ ತುಂಬ ಒಳ್ಳೆಯದು. ಸ್ಫಟಿಕ ಹಾಗೆ ರುದ್ರಾಕ್ಷಿ ನಮ್ಮ ಮನೆಯವ್ರಿಗೆ ಅಂತ ತರಿಸ್ಕೊಂಡೆ. ಸ್ಫಟಿಕ ಹಾಕೋದ್ರಿಂದ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ. ಇದಾಗಿತ್ತು ರಥಸಪ್ತಮಿ ದಿನದ ಬ್ಲಾಗು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.